ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಸೊ ಇವತ್ತಿನ ಒಂದು ಅದ್ಭುತವಾದ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಸೆಕೆಂಡ್ PUC ಇಂದ ಹಲವಾರು ಎಕ್ಸಾಮ್ ರಿಲೇಟೆಡ್ ಮೆಟೀರಿಯಲ್ಸ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೆಕೆಂಡ್ PUC ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ ಮಕ್ಕಳೇ. ಸೊ ಈ ಕ್ವೆಶನ್ ಬ್ಯಾಂಕ್ ಬಗ್ಗೆ ಎಲ್ರಿಗೂ ಐಡಿಯಾ ಇರುತ್ತೆ. ಕ್ವೆಶನ್ ಬ್ಯಾಂಕಲ್ಲಿ ನೀವು ಏನು ನೋಡ್ಬೋದಂದರೆ, ಚಾಪ್ಟರ್ ವೈಸ್ ಮೇನ್ಸ್ ವೈಸ್ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇರುತ್ತೆ. ನೀವು ಇದನ್ನ ಕ್ವೆಶನ್ಸ್ನ ನೀವು ಪ್ರಿಪೇರ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ಸ್ ಎಲ್ಲ ಆರಾಮಾಗಿ ಔಟ್ ಆಫ್ ಔಟೇ ಬರೆಸ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ನ ಹೇಗೆ ಡೌನ್ಲೋಡ್ ಮಾಡೋದು, ಎಲ್ಲಿಂದ ಡೌನ್ಲೋಡ್ ಮಾಡೋದು, ಮತ್ತು ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ನ ಹೇಗೆ ಚಾಪ್ಟರ್ಗೆ ಇನ್ಕ್ಲೂಡ್ ಮಾಡಿಕೊಂಡು ನಮ್ಮ ಸ್ಟಡಿ ಪ್ರಿಪರೇಷನಲ್ಲಿ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಸೊ ಇದೇ ಥರ PUC ಅಪ್ಡೇಟ್ಸ್ಗೋಸ್ಕರ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಸೊ ಅದಕ್ಕಿಂತ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಂತ ಅನ್ಕೊಂಡೆ. ಸೊ ಸೆಕೆಂಡ್ PUC ಮಕ್ಕಳೇ ಅಥವಾ ನೀವು ನೋಡ್ತಿರೋ ಫಸ್ಟ್ PUC ಮಕ್ಕಳಾಗಿದ್ರು ಕೂಡ ಅಷ್ಟೇ. ಸೊ ನಮ್ಮ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಮಂತ್ಸ್ ಆಗಿದೆ ಸ್ಟಾರ್ಟ್ ಆಗಿ, ಆಫರ್ಸ್ ಎಲ್ಲ ಕೂಡ ನಡೀತಾ ಇದೆ ಮಕ್ಕಳೇ. ಸೊ ನಮ್ಮ ಬ್ಯಾಚಸ್ ಅಲ್ಲಿ ನಿಮ್ಗೆ ಏನು ಯೂಟ್ಯೂಬ್ ಇಂದ ಡಿಫ್ರೆನ್ಸ್ ಸಿಗುತ್ತೆ ಅಂದ್ರೆ, ಇಲ್ಲಿ ಒಂದು ಕಾಲಮ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಬರೀ ನಾವು ಲೈವ್ ವಿಡಿಯೋಸ್ ಮಾತ್ರ ಮಾಡ್ತೀವಿ, ಅದು ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ ಸ್ಪೆಸಿಫಿಕ್ ಚಾಪ್ಟರ್ಸ್ ಅಲ್ಲಿ ಮಾತ್ರ. ಬಟ್ ನಮ್ಮ ಲೈವ್ ಕ್ಲಾಸಸ್ ಅಲ್ಲಿ ದಿನನಿತ್ಯ ಲೈವ್ ಕ್ಲಾಸಸ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹಾಗೂ ನಿಮ್ಮ ಲ್ಯಾಂಗ್ವೇಜಸ್ ಕನ್ನಡ ಮತ್ತೆ ಇಂಗ್ಲಿಷ್ ಕೂಡ ನಡೆಸ್ತಾ ಇರ್ತೀವಿ ಮಕ್ಕಳೇ. ಸೊ ಅದನ್ನ ಬಿಟ್ಟು ನಿಮಗೆ ಸಿಗುವಂತ ಎಲ್ಲ ತರ ಮೆಟೀರಿಯಲ್ಸ್ ನೀವು ನೋಡ್ಬೋದು. PYQs, KCET ಮತ್ತೆ ನೀಟ್ PYQs, ಅದ್ರ ಜೊತೆಗೆ ಯು ವಿಲ್ ಗೆಟ್ ನೋಟ್ಸ್, DPP, ಬೋರ್ಡ್ಸು, KCET ಮತ್ತೆ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ ಇವಾಗ ಹೆಂಗೆ ನಾನು ತೋರಿಸ್ತಾ ಇದ್ದೀನಿ ಅದು ಸಾಲ್ವ್ ಕೂಡ ನಿಮಗೆ ಸಿಗುತ್ತೆ ಮಕ್ಕಳೇ. ಸೊ ಇದೆಲ್ಲ ಬೆನಿಫಿಟ್ಸು ನಮ್ಮ ಬ್ಯಾಚಸ್ ಇದರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇದರಲ್ಲಿ. ಸೊ ಬೇಗ ಜಾಯ್ನ್ ಆಗಿ. ನಮ್ಮ ಬ್ಯಾಚಸ್ ನೀವು ಜಾಯ್ನ್ ಆಗಬೇಕಂದ್ರೆ ಈಗ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ. ನೀವು ಸೆಕೆಂಡ್ PUC ಆಗಿದ್ರೆ ವಿಜೇತ 360ನ ಕ್ಲಿಕ್ ಮಾಡಿ. ಫಸ್ಟ್ PUC ಮಕ್ಕಳಾಗಿದ್ದರೆ KCETನ ನೋಡ್ತಾ ಇದ್ರೆ ನೀವು ಕ್ಲಿಕ್ ಮಾಡಿ, ಅಥವಾ ನೀಟ್ ನೋಡ್ತಾ ಇದ್ರೆ ಆರಂಭ ನೀಟ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಎಸ್, ಸೊ ಬನ್ನಿ ಈಗ ನಾವು ಟಾಪಿಕ್ ಹೋಗೋಣ. ಸೊ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ಫಸ್ಟು ಈ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ನ ಡೌನ್ಲೋಡ್ ಮಾಡ್ಕೋಬೇಕು. ಸರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಇಷ್ಟೇ ಮಕ್ಕಳೇ, ವೆರಿ ಸಿಂಪಲ್. ಫಸ್ಟು ನೀವು ಸೆಕೆಂಡ್ PUC ಎಕ್ಸಾಮಿನೇಷನ್ ಬೋರ್ಡ್ ಅಥವಾ ಸೆಕೆಂಡ್ PUC ಎಕ್ಸಾಮಿನೇಷನ್ ಬೋರ್ಡ್ಗೆ ವಿಸಿಟ್ ಮಾಡಬೇಕು. ಅಲ್ಲಿ ಸ್ಟೂಡೆಂಟ್ಸ್ ಕಾರ್ನರ್ನ ಕ್ಲಿಕ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಅಲ್ಲಿ ಸ್ಟೂಡೆಂಟ್ಸ್ ಕಾರ್ನರ್ನ ಕ್ಲಿಕ್ ಮಾಡಿದ ತಕ್ಷಣ ಏನು ಹೊಸದಾಗಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಮೆಟೀರಿಯಲ್ಸ್ ಬಿಟ್ಟಿದ್ದಾರೋ ಆ ಒಂದು ಪೇಜಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ PUC ಸ್ಟೂಡೆಂಟ್ಸ್ ಕಾರ್ನರಲ್ಲಿ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ಸ್ ಇದೆಲ್ಲ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೀವು ನೋಡ್ಬೋದು ನೋಡಿ, 2026-27 ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಇದೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಆ್ಯಕ್ಚುಲಿ ನೋಡಿ ಅಂದರೆ ವಿಸಿಟ್ ಮಾಡಿ. ಇಲ್ಲಿ ಇದೆ ನೋಡಿ, 2026-27 ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವೆಶನ್ ಪೇಪರ್ಸ್, ಇದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಹೋಗಿ ನೋಡ್ಕೊಂಬನ್ನಿ. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ನಿಮಗೆ ಸಿಗುತ್ತೆ 2026 and 27 ಸೆಕೆಂಡ್ PUC ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್. ಅರ್ಥ ಆಗ್ತಿದ್ದಿಲ್ಲ? ಸೊ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್. ಸೊ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ ನಿಮಗೆ ಎಲ್ಲ ಥರದ ವಿಡಿಯೋ, ಅಂದರೆ ಎಲ್ಲ ಥರದ ವಿಡಿಯೋ ಅಂತಿದ್ದೀನಲ್ಲ, ಕ್ವೆಶನ್ ಬ್ಯಾಂಕ್ ಸಿಗುತ್ತೆ ಮಕ್ಕಳೇ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಈಸಿ. ಇವಾಗ ನಾವು ಕೆಮಿಸ್ಟ್ರಿ ಬಗ್ಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಸೊ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಲ್ಯಾಂಗ್ವೇಜಸ್ ಕೂಡ ಸಿಗುತ್ತೆ, ಲ್ಯಾಂಗ್ವೇಜಸ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನನಗೆ ಇಲ್ಲಿದೆ ನೋಡಿ, ಆಪ್ಷನಲ್ ಸಬ್ಜೆಕ್ಟ್ ಇಂಗ್ಲೀಷ್ ಮೀಡಿಯಂ ಅಂತ ಇದೆ ನೋಡಿ. ಸೊ ಇದರಲ್ಲಿ ಕೆಮಿಸ್ಟ್ರಿ ಬಂದ್ಬಿಟ್ಟು 34 ಅಲ್ವಾ? ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದು ನಿಮ್ಮ PDF ಕರ್ಕೊಂಡು ಹೋಗುತ್ತೆ. ಈ PDF ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆ ಗೊತ್ತಾ, ಇದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿಬಿಡುತ್ತೆ. ಇದನ್ನ ನೀವು ಮೊಬೈಲಲ್ಲಿ ಕೂಡ ಮಾಡ್ಕೋಬಹುದು. ಏನೋ ಒಂದು 34 MB ಏನೋ ಇರುತ್ತೆ ಹೈಯೆಸ್ಟ್ ವೈಟೇಜ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಿಮಗೆ ಕ್ವೆಶನ್ ಬ್ಯಾಂಕ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಎಸ್, ಇಲ್ಲಿ ನೋಡಿ. ಸೊ ಎಲ್ಲ ಚಾಪ್ಟರ್ಸು ಮಾರ್ಕ್ಸ್ ಕೂಡ ಎಷ್ಟು ಅಲಾಟ್ ಮಾಡಿದ್ದಾರೆ ಅಂತ ನೋಡಿ. ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಇನ್ನು ಫಸ್ಟ್ PUCಗೆ ಯಾವುದೇ ಥರ ಅನೌನ್ಸ್ಮೆಂಟ್ ಬಂದಿಲ್ಲ. ಇದು ಪ್ಯೂರ್ಲಿ ಫಾರ್ ಸೆಕೆಂಡ್ PUC ಅವ್ರ ಎಕ್ಸಾಮ್ಗೆ ಬೇಗ ರೆಡಿ ಆಗಲಿ ಅಂತ. ಸೊ ಫಸ್ಟ್ PUCಗೆ ಬಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕಿರೋದು ಸೆಕೆಂಡ್ PUCಗೆ ಮಾತ್ರ. ಸೊ ಡೌನ್ಲೋಡ್ ಹೇಗೆ ಮಾಡೋದಂತ ಗೊತ್ತಾಯ್ತಲ್ವಾ? ಸೊ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, DNF, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋರಿನ್ಸ್, ಆಲ್ಕೋಹಾಲ್, ಫಿನಾಲ್ಸ್ ಅಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್ ಹಾಗೂ ಬಯೋಮಾಲಿಕ್ಯೂಲ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಿಮಗೆ
ಅಂದರೆ ಎಷ್ಟು ಮಾರ್ಕ್ಸ್ ಅಲೋಟ್ ಆಗಿದೆ, ಪೇಜ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಥರ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಂದ್ರೆ, ಸೊ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಫೈನಲ್ ಎಕ್ಸಾಮ್ ಕ್ವೆಶನ್ ಪೇಪರಲ್ಲಿ ಯು ವಿಲ್ ಫೈಂಡ್ MCQs ಇರುತ್ತೆ, ಫಿಲಪ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸು, 5 ಮಾರ್ಕ್ಸಲ್ಲಿ 3+2 ಅಂತ. ನ್ಯೂಮರಿಕಲ್ಸ್ ಇದ್ರೆ ನ್ಯೂಮರಿಕಲ್ಸ್ ಕೂಡ ಇದ್ದೇ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಇದೇ ಥರ ಚಾಪ್ಟರ್ ವೈಸ್ ಎಲ್ಲ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೊಲ್ಯೂಷನ್ ತಗೊಂಡ್ರೆ ನೋಡಿ 1 ಮಾರ್ಕ್ MCQs ವಿತ್ ಆನ್ಸರ್ ಎಷ್ಟಿದೆ ನೋಡಿ, ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಯಾವುದಕ್ಕೂ ಸೊಲ್ಯೂಷನ್ ಅವ್ರು ಕೊಟ್ಟಿಲ್ಲ, ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನಮ್ಮ ಬ್ಯಾಚಸ್ಗೆ ನೀವೇನಾದರೂ ಬಂದರೆ ಇದು ಸಾಲ್ಡ್ ನಿಮಗೆ ಸಿಗುತ್ತೆ ಮಕ್ಕಳೇ, ಅರ್ಥ, ಅಷ್ಟು ಕ್ವೆಶನ್ ಸಾಲ್ಡ್ ನಿಮಗೆ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಯು ವಿಲ್ ಫೈಂಡ್ ನೋಡಿ ಎಷ್ಟು MCQs ಇದೆ. ಸೊ MCQs ಯು ವಿಲ್ ಫೈಂಡ್ ಅರೌಂಡ್ ನೋಡಿ, MCQs ಅಲ್ಲೂ ಟಾಪಿಕ್ ವೈಸ್ ಇದೆ ನೋಡಿ. ಅದರಲ್ಲಿ ಸಾಲಿಬಿಲಿಟಿಯಲ್ಲಿ ಯಾವ್ಯಾವ MCQs ನ್ಯೂಮರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್. ಸೊ ಇದು ಸಿಕ್ಕಾಪಟ್ಟೆ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ಸೊ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಆ ಟಾಪಿಕ್ ಸ್ಪೆಸಿಫಿಕ್ ಆಗಿ ಯಾವ ಥರ MCQs ಎಲ್ಲ ಬರ್ಬೋದು. ಇದೇ MCQ ಎಕ್ಸಾಮಿಗೆ ಬರುತ್ತಂತಲ್ಲ, ಸಿಮಿಲರ್ ಬಂದರೂ ಬರ್ಬೋದು, ಬಟ್ ದೇ ಆರ್ ಶೋಯಿಂಗ್ ದಿ ಪ್ಯಾಟ್ರನ್, ಅರ್ಥ ಆಗ್ತಿದೆಯಲ್ಲ. ಸೊ ಯು ವಿಲ್ ಫೈಂಡ್ ಅರೌಂಡ್ ನೋಡಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಮೊಲಾರ್ ಮಾಸ್. ಸೊ ಇಲ್ಲಿ ನೀವು ಸುಮಾರು ಎಷ್ಟು MCQs ನೋಡ್ಬೋದಂದರೆ ಮಕ್ಕಳೇ, ಇಟ್ ಇಸ್ ಅರೌಂಡ್ 100 ಮೇಲೆ ಇರ್ಬೋದು ಅನ್ಸುತ್ತೆ ನೋಡಿ. ಎಸ್, ಇಲ್ಲಿ ನೋಡ್ಬೋದು, ಇಟ್ ಈಸ್ ಲೈಕ್ 75 MCQs. ಈವನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೂಡ ಕೇಳಿದ್ದಾರೆ, ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಟಾಪಿಕ್ ವೈಸು. ಅದು ಬಿಟ್ಟರೆ ಯು ವಿಲ್ ಆಲ್ಸೋ ಫೈಂಡ್ ಫಿಲ್ ಇನ್ ದ ಬ್ಲಾಂಕ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಸೊ ವಿಲ್ ಫೈಂಡ್ ಸೆಟ್ ಆಫ್ 5 or 6, ಸೆಟ್ ಆಫ್ 7 ಇದೆ. ದೆನ್ ಯು ವಿಲ್ ಫೈಂಡ್ 2 ಮಾರ್ಕ್ಸ್ ಕ್ವೆಶನ್. ಸೊ 2 ಮಾರ್ಕ್ಸ್ ಕ್ವೆಶನ್ ಹಾಗೆ ಅದು 2 ಮಾರ್ಕ್ಸಲ್ಲಿ ಕೂಡ ಟಾಪಿಕ್ ವೈಸ್ ಇದೆ. ಅದಾದಮೇಲೆ ನೆಕ್ಸ್ಟ್ ಯು ವಿಲ್ ಫೈಂಡ್ 3 ಮಾರ್ಕ್ಸ್ ಕ್ವೆಶನ್. 3 ಮಾರ್ಕ್ಸಲ್ಲಿ ಥಿಯರಿ ಪಾರ್ಟ್ ಕೂಡ ಇದೆ ಮಕ್ಕಳೇ. ಇದೆಲ್ಲ ಥಿಯರಿ ಪಾರ್ಟಿಗೆ ಸೇರ್ಕೊಂಡಿರುತ್ತೆ. ಸೊ ಇದೆಲ್ಲ ಥಿಯರಿ ಪಾರ್ಟಲ್ಲಿ ಬರೋದಂತು. ನೆಕ್ಸ್ಟ್ ಇದು ಬಿಟ್ಟರೆ ನೆಕ್ಸ್ಟ್ ಬರೋದು MCQs. ಇದು ಬಿಟ್ಟರೆ ನೆಕ್ಸ್ಟ್ ನಮಗೆ ಬರೋದು MCQs ಅಂತಿನಲ್ಲ, ಇಟ್ ಈಸ್ ನ್ಯೂಮರಿಕಲ್ಸ್ ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ. ಎಸ್, ಇಟ್ ಈಸ್ ನ್ಯೂಮರಿಕಲ್ಸ್. ಸೊ ಫೈನಲಿ ಇಟ್ ಈಸ್ ನ್ಯೂಮರಿಕಲ್ಸ್. ಓಕೆ, ಫೈನಲಿ 3 ಮಾರ್ಕ್ಸ್ಗೆ ನ್ಯೂಮರಿಕಲ್ಸ್ ನೋಡ್ಬೋದು. ಸೊ ಈ ನ್ಯೂಮರಿಕಲ್ಸಲ್ಲಿ ನೀವು ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ 1 ಅಥವಾ 2 ಬರೋದಂತೂ ಐ ಮೀನ್ ಪ್ರಾಮಿಸ್ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ಸೇಮ್ ನಂಬರ್ ಇರ್ಬೋದು ಬಟ್ ಡಿಫ್ರೆಂಟ್ ನಂಬರ್ಸಲ್ಲಿ ಬರ್ಬೋದು. ಸೊ ನ್ಯೂಮರಿಕಲ್ಸ್ ಬೇಕಾದರೆ ನೀವು ಆನ್ಸರ್ಸ್ ನೋಡ್ಬೋದು, ಬಟ್ ಸಾಲ್ಡ್ ಸಿಗಲ್ಲ. ಸಾಲ್ಡ್ ಸಿಗಬೇಕಂದ್ರೆ ನೀವು ನಮ್ಮ ಬ್ಯಾಚಸ್ಗೆ ಬರೋದು, ದಟ್ ಈಸ್ ಮ್ಯಾಂಡೇಟ್ರಿ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದ್ರದ್ದು ಕಾಪಿ ಅಂದರೆ ಸೊಲ್ಯೂಷನ್ ಕಾಪಿ ನಿಮಗೆ ಬೇಕಾದರೆ ಬೇಗ ನಮ್ಮ ಬ್ಯಾಚಸ್ಗೆ ಜಾಯ್ನ್ ಆಗಿ ಮಕ್ಕಳೇ. ಮತ್ತೊಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಮಕ್ಕಳೇ.